ಪೇರೆಂಟ್ಸ್ ನಮಸ್ಕಾರ. ನಿಮ್ಮ ಮಕ್ಕಳು ನೀವು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂದರೆ ಈ ಒಂದು ಕಾರಣನ ಇವತ್ತು ಚೆಕ್ ಮಾಡೋಣ. ಗರ್ದಿಗಮತ್ ವೀಕ್ಷಕರಿಗೆ ನಮಸ್ಕಾರ ಗಡ್ರಿ. ಗರ್ದಿಗಮತ್ ಪೇಜ್ಗೆ ಫಾಲೋವರ್ ಆಗ್ರಿ, ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗ್ರಿ, ಶೇರ್ ಮಾಡಿರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ. ಪ್ರತಿ ದಿವಸ ಲೈಕ ಶೇರ ಕಮೆಂಟ್ ಮಾಡೋರಿಗೆ ಕೋಟಿ ಕೋಟಿ ನಮಸ್ಕಾರಗಳು. ನನ್ನ ವೀಕ್ಷಕರ, ನಾವೇನೋ ಒಂದು ನಮ್ಮಿಂದ ತಪ್ಪಾಗಿತ್ತಂದ್ರೆ ಎಷ್ಟು ಲಗುಟ ಅದು ಗೊತ್ತಿಲ್ದನ ನಾವು ಮಾಡಿದ ತಪ್ಪನ್ನ ಭಾಳ ಲಗುಟ ಫೋನ್ಗಳು ಮಾಡಿ ಕಮೆಂಟ್ ಮಾಡಿ ಹೇಳ್ತಿರ್ತಾರೋ ಅವ್ರಿಗೆಲ್ಲ ಧನ್ಯವಾದಗಳು. ಯಾಕಂದ್ರೆ ಒಮ್ಮೊಮ್ಮೆ ಅದು ಏನೋ ನಾವು ಮಾಡೋಕ್ಕೆ ಹೋಗಿ ಯಾವುದೋ ಇದ್ರಾಗ ತಪ್ಪಿ ಹೋಗಿ ಬಿಟ್ಟಿರ್ತೈತೆ. ಅದು ನಿನ್ನೆ ಒಂದು ಅಚಾನಕವಾಗಿ ನನಗೆ ಒಂದು 3-4 ಮಂದಿ ಫೋನ್ ಮಾಡಿದ್ರು. ನಿನ್ನೆ ಒಂದು ಸಕ್ರೆ ಫ್ಯಾಕ್ಟ್ರಿ ಬಗ್ಗೆ ಮಾಡಿದಾಗ ಅದು ಮುಧೋಳ ತಾಲೂಕು ರನ್ ಶುಗರ್ ಫ್ಯಾಕ್ಟ್ರಿ ಅನ್ಕೊಡ್ದು ಫೋನ್ ಮಾಡೋಕ್ಕೆ ಶುರು ಮಾಡ್ರಿ. ಅಲ್ರಿ, ಅದು ರನ್ ಶುಗರ್ ಫ್ಯಾಕ್ಟ್ರಿ ಅಲ್ಲ, ಅದು ಬಬಲೇಶ್ವರ ಬಿಜಾಪುರ ಜಿಲ್ಲಾ ನಂದಿ ಸಹಕಾರಿ ಸಕ್ರೆ ಫ್ಯಾಕ್ಟ್ರಿ ಅಂದರು. ನನಗೆ ಯಾರ ಕೇಳ್ದಿದ್ರು ಅದು ನನ್ನ ತಪ್ಪಣ, ಅದು ಕ್ಷಮೆ ಇರಲಿ ನಿಮ್ಮದೆಲ್ಲ. ಯಾಕಂದ್ರೆ ಮುಂದಿನ ದಿನಮಾನದಾಗ ಎಲ್ಲ ಸಕ್ರೆ ಫ್ಯಾಕ್ಟ್ರಿಗಳ ಹಿಂಗೆ ಒಂದು ಈಗೇನೈತಲ್ಲ ಹಂಗೆ ಆಡಳಿತ ಮಂಡಳಿ ಆಗಲಿ ಇದಾಗಲಿ ಲಕ್ಷ ಕೊಟ್ಟ ಹಾನಿ ಆಗದಂಗೆ ನೋಡ್ಕೋಬೇಕಂತ ಮತ್ತೊಮ್ಮೆ ಹೇಳ್ತಾ, ಇವತ್ತು ನಮ್ಮ ಮಕ್ಕಳ ನಮ್ಮ ಮಾತ ಕೇಳವಲ್ಲು ಅಂತ ಭಾಳಷ್ಟು ಮಂದಿ ಹಿರಿಯರು ಹೇಳ್ತಿರ್ತಾರೆ. ಆಫೀಸ್ನಾಗೂ ತಮ್ಗೆ ಬೇಕಾದವ್ರು ಕೂಡ ಅದು ನಮ್ಮ ಮಗ ನಾನು ಹಿಡಿದಾಗ ಇಲ್ಲರಿ, ಒಟ್ಟು ಮಾತು ಕೇಳತ್ತಿಲ್ಲ, ನಮ್ಮ ಮಕ್ಕಳು ಹೆಣ್ಮಕ್ಳು ನಮ್ಮ ಮಾತು ಕೇಳತ್ತಿಲ್ಲ. ಭಾಳ ಸಲ ನೋವಿನಿಂದ ತಮ್ಮ ಸಂಬಂಧಿಕರ ಮುಂದೆ ಆತ್ಮೀಯರ ಮುಂದೆ ಹೇಳ್ತಿರ್ತಾರೆ. ಆದರೆ ನಾವು ಪಾಲಕರು ಏನು ಮಾಡಬೇಕು ಅನ್ನೋದು ಗೊಂದಲದಾಗಿರ್ತಾರೆ. ಯಾಕಂದ್ರೆ ಮಕ್ಕಳನ್ನ ಹೆಂಗೆ ನಾವು ವಿಶ್ವಾಸ ತೊಗೋಬೇಕು ಅನ್ನೋದು ಕೊರತೆ ಇದ್ದಾಗ ಇಂಥವೆಲ್ಲ ಆಗ್ತಿರ್ತಾವೆ. ನಮ್ಮ ಮಕ್ಕಳನ್ನ ನಾವು ಹೆಂಗೆ ತೊಗೋಬೇಕು ಅನ್ನೋದಕ್ಕೆ ಒಬ್ಬರು ಮೇಧಾವಿ ಜಾಗೀರ್ದಾರ್ ಅಂತ ಅವರ ಭಾಳ ಚಂದವಾಗಿ ಹೇಳಿದ್ದಾರೆ. ಒಂದು ಯಾಕೋ ಅವ್ರು ಹೇಳಿದ್ದು ನನಗೆ ಸರಿ ಅನಿಸ್ತು. ಯಾಕಂದ್ರೆ ಇವತ್ತು ಬೆಳೆಯುವ ಸಿರಿ ಮೆಳಕೆಯಲ್ಲಿ ಅಂತಾರೆ. ಒಟ್ಟಾರೆ ನಮ್ಮ ನಾಗರಿಕರನ್ನು ನಾವು ನಮ್ಮ ಮಕ್ಕಳನ್ನ ಹೆಂಗೆ ಬೆಳೆಸ್ಬೇಕು ಅನ್ನೋದು ಸಣ್ಣ ವಯಸ್ಸಿನಾಗಿದ್ದಾಗನ ಭಾಳಷ್ಟು ಕುಟುಂಬಗಳ ಸಣ್ಣ ವಯಸ್ಸಿನಾಗನ ಶ್ರೀಮಂತರ ಮಕ್ಕಳು ಹಾದಿ ತಪ್ತಾರೆ. ಬಡವ್ರ ಮಕ್ಕಳ ಕಡೆ ಎಲ್ಲ ಇರ್ತೈತೆ, ಆದರೆ ಅವ್ರಿಗೆ ಹೇಳುವಂಥ ಜ್ಞಾನಿಗಳು ಅವ್ರ ಮನೆಗಳ್ದಾಗಿರೋದಿಲ್ಲ. ಅಲ್ಲಿ ಭಾಳ ಶನ್ಯಾರು ಹುಡ್ತಾರೆ, ಸಮಾಜದಾಗ ಆದರ್ಶಗಳನ್ನ ತೊಗೊಂಡು ಹುಡ್ತಿರ್ತಾರೆ, ಸಮಾಜಕ್ಕೆ ಆದರ್ಶ ಹೇಳ್ತಿರ್ತಾರೆ. ಅದು ದೊಡ್ಡವ್ರ ಮನ್ಯಾಗ ಭಾಳ ಕಡಿಮೆ ಇರ್ತೈತೆ, ಯಾಕಂದ್ರೆ ದುಡ್ಡು ಇರ್ತೈತೆ. ಆದರೆ ನಮ್ಮ ಮಕ್ಕಳನ್ನ ಸಣ್ಣ ವಯಸ್ಸಿನಾಗ ನಾವು ಹೆಂಗೆ ಕಾನ್ಫಿಡೆನ್ಸ್ ತೊಗೋಬೇಕು ಅನ್ನೋದು ಜಾಗೀರ್ದಾರ್ ಅವ್ರ ಹೇಳಿದ್ದಾರೆ. ಅದಕ್ಕೆ ತಂದೆ ತಾಯಿ ಸ್ವಲ್ಪ ನಮ್ಮ ಮಕ್ಕಳ ಕಡೆ ಮೊದಲ ಸಣ್ಣ ವಯಸ್ಸಿನಾಗ ಸಾಲಿಗೆ ಹೋಗುತ್ನಾಗನ ಅವ್ರನ್ನ ನಾವು ಯಾವ ರೀತಿ ಮನವೊಲಿಸ್ಬೇಕು, ಹೆಂಗೆ ಅವ್ರನ್ನ ನಾವು ಅವ್ರನ್ನ ಕಂಟ್ರೋಲ್ ಇಟ್ಟಬೇಕು, ನಮ್ಮ ಮಕ್ಕಳಿಗೆ ಮನವರಿಕೆ ಏನು ಮಾಡಿ ಕೊಡ್ಬೇಕು ಅನ್ನೋದನ್ನ ಈ ಜಾಗೀರ್ದಾರ್ ಅವ್ರು ಭಾಳ ಚಂದ ಹೇಳಿದಾರು. ಕೇಳ್ರಿ, ಯಾಕಂದ್ರೆ ನಮ್ಮ ಮಕ್ಕಳನ್ನ ಬೆಳೆಸೋ ಜವಾಬ್ದಾರಿ ನಮ್ದು. ಯಾಕಂದ್ರೆ ಇಂದಿನ ಯುವಕರೇ ನಾಳಿನ ಭವಿಷ್ಯತ್ತಿನ ನಾಗರಿಕರ. ಅದಕ್ಕೆ ಇವತ್ತು ಒಳ್ಳೆಯ ಒಂದು ಸಂಸ್ಕೃತಿ ಸಂಸ್ಕಾರ ಒಂದು ಒಳ್ಳೆತನದಿಂದ ಅವು ಮಕ್ಕಳು ಬೆಳೆದು ಅಂದ್ರೆ ನಾಳೆ ಒಂದು ದೇಶಕ್ಕೆ ಮನೆಗೆ ಹೆಮ್ಮೆ ತರ್ತಾರೆ. ಹಂಗೆ ಅದಕ್ಕೆ ಜಾಗೀರ್ದಾರ್ ಅವರ ಹೇಳಿದ್ನ ನೀವು ಕೇಳ್ರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ನಮಸ್ಕಾರ. ಪೇರೆಂಟ್ಸ್ ನಮಸ್ಕಾರ. ನಿಮ್ಮ ಮಕ್ಕಳು ನೀವು ಹೇಳಿದ ಮಾತು ಕೇಳ್ತಾ ಇಲ್ಲ ಅಂದರೆ ಈ ಒಂದು ಕಾರಣನ ಇವತ್ತು ಚೆಕ್ ಮಾಡೋಣ. ನಾವೇನು ಮಾಡ್ತೀವಿ, ಸಾಮಾನ್ಯವಾಗಿ ಹೋಲ್ ಡೇ ಇನ್ಸ್ಟ್ರಕ್ಷನ್ಸ್ ಕೊಡ್ತಾ ಹೋಗ್ತಿರ್ತೀವಿ. ನೀ ಇದನ್ನ ಹಿಂಗೆ ಮಾಡು, ನೀ ಇದನ್ನ ಹಿಂಗೆ ಮಾಡಬೇಡ, ನೀ ಅದನ್ನು ಹಾಗೆ ಮಾಡಬೇಡ, ಇದನ್ನ ಈ ರೀತಿ ಮಾಡು, ಇದನ್ನ ಈ ರೀತಿ ಮಾಡಬೇಡ. ಹೀಗೆ ನಾವು ಹೋಲ್ ಡೇ ಒಂದಿಷ್ಟು ಇನ್ಸ್ಟ್ರಕ್ಷನ್ಸ್ ಕೊಡ್ತಾನೇ ಹೋಗ್ತಾ ಇರ್ತೀವಿ ಮಕ್ಕಳಿಗೆ. ಇಲ್ಲಿ ಮಿಸ್ ಆಗಿರೋದು ಏನು ಅಂತಂದ್ರೆ ಕನೆಕ್ಟಿವಿಟಿ. ನಾವು ಕನೆಕ್ಟಿವಿಟಿ ಕ್ರಿಯೇಟ್ ಮಾಡ್ಕೊಳೋದಕ್ಕಿಂತ ಮುಂಚೆನೆ ಕರೆಕ್ಷನ್ ಮಾಡ್ಲಿಕ್ಕೆ ಹೋಗ್ತಾ ಇರ್ತೀವಿ. ಸೊ ಹೋಲ್ ಡೇ ಮಕ್ಕಳಿಗೆ ಏನ್ ಅನ್ಸ್ತದೆ ಅಂದ್ರೆ ಏನೋ ಹೇಳ್ತಿದ್ದಾರೆ, ಯಾವುದಕ್ಕೂ ಹೇಳ್ತಿದ್ದಾರೆ, ಎಲ್ಲದಕ್ಕೂ ಹೇಳ್ತಿದ್ದಾರೆ ಅಂತ ಹೇಳಿ ಅನ್ಸ್ತಾ ಹೋಗ್ತದೆ. ಅಂಡ್ ಮಿಸ್ಸಿಂಗ್ ಪಾರ್ಟ್ ಇಸ್ ಕನೆಕ್ಟಿವಿಟಿ. ಒಂದು ಬಾಂಧವ್ಯದ ಕನೆಕ್ಟಿವಿಟಿ ಇಲ್ದೇನೆ ನಾವು ಅದನ್ನ ಹೇಳ್ತಾ ಹೋಗ್ತಿರ್ತೀವಿ. ಸೊ ಇದರಿಂದ ಮಕ್ಕಳಿಗೆ ಏನಾಗ್ತದೆ ಅಂದ್ರೆ ಏನಾದ್ರೂ ಹೇಳ್ತಾ ಇರ್ತಾರಲ್ಲ ಬಿಡು ಅಂತ ಅನ್ಸ್ತಾ ಇರ್ತದೆ. ಸೊ ಇಲ್ಲಿ ನಾವು ಮಾಡ್ಬೇಕಾಗಿರುವಂತ ಮುಖ್ಯ ಕೆಲಸ ಏನಪ್ಪಾ ಅಂತಂದ್ರೆ ಬಿಫೋರ್ ಕರೆಕ್ಷನ್, ಅವ್ರನ್ನ ಕರೆಕ್ಷನ್ ಮಾಡೋದಕ್ಕಿಂತ ಮುಂಚೆ ಅವರನ್ನ ನಾವು ಕನೆಕ್ಟಿವಿಟಿ ಕ್ರಿಯೇಟ್ ಮಾಡ್ಕೊಳೋದು ತುಂಬಾನೇ ಇಂಪಾರ್ಟೆಂಟ್ ಅದೇ. ಹೇಗೆ ಸಾಧ್ಯ? ಬಹಳನೇ ಸಿಂಪಲ್ ಅದೇ. ಹೆಚ್ಚು ಟೈಮು ಬೇಕಿಲ್ಲ. ನೀವು ದಿನಕ್ಕೆ 15 ನಿಮಿಷ, ದಿನಕ್ಕೆ ಇಡೀ ದಿನದಲ್ಲಿ 15 ನಿಮಿಷ ನೀವು ಟೈಮ್ ಕೊಟ್ರೆ ಇದು ತುಂಬಾನೇ ಈಸಿಯಾಗಿ ಪಾಸಿಬಲ್ ಅದೇ. ಏನ್ ಮಾಡ್ಬೇಕು 15 ನಿಮಿಷ ಅಂದ್ರೆ ಮಕ್ಕಳನ್ನ ನಾವು ಕೇಳಿಸ್ಕೊಳ್ಬೇಕು ವಿತೌಟ್ ಕರೆಕ್ಷನ್.
ಎಸ್, ಮಕ್ಕಳು ಏನ್ ಹೇಳ್ತಾರೆ, ಎಸ್ಪೆಷಲಿ ಇದು ಬಹಳ ಬೆಸ್ಟ್ ಟೈಮ್ ಏನು ಅಂದ್ರೆ ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಏನ್ ಮಾತಾಡ್ಲಿಕ್ಕೆ ಒಂದು ಮೂಡ್ ಇರ್ತದಲ್ಲ, ಎಸ್, ಆ ಟೈಮ್ ತುಂಬಾನೇ ಗೋಲ್ಡನ್ ಪೀರಿಯಡ್ ಅಂತ ಹೇಳ್ತೀವಲ್ಲ, ಅದನ್ನ ಉಪಯೋಗ ಮಾಡ್ಕೋಬಹುದು. ಆ ಟೈಮಲ್ಲಿ ಏನ್ ಮಾಡ್ಬೇಕು, ನೋ ಟಿವಿ, ನೋ ಮೊಬೈಲ್, ನೋ ಇನ್ಸ್ಟ್ರಕ್ಷನ್ಸ್, ಏನು ಬೇಡ, ಯಾವ ಒಂದು ಏನು ಹೀಗ್ ಮಾಡು ಹಾಗ್ ಮಾಡು ಕರೆಕ್ಷನ್ ನೋ. ಆ 15 ನಿಮಿಷ ಜಸ್ಟ್ ಆಕ್ಟಿವ್ ಲಿಸ್ನಿಂಗ್ ಮಾಡೋ ಮುಖಾಂತರ ಮೆಜಾರಿಟಿ ಚೇಂಜಸ್ ಬರ್ತದೆ ಮಕ್ಕಳ ಬಿಹೇವಿಯರ್ ಅಲ್ಲಿ ಮತ್ತು ನಮ್ಮ ಮಗುವಿನ ನಡುವೆ ಇರುವಂತ ಬಾಂಧವ್ಯದಲ್ಲಿ. ನೀವು ಇದನ್ನ ಪ್ರಯತ್ನ ಮಾಡ್ತೀರಿ ಅಂತ ಅನ್ಕೊಳ್ಳಿಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು, ಈ ಸಲಹೆ ನಿಮ್ಗೆ ಸೂಕ್ತ ಅನಿಸ್ತು ಅಂತಂದ್ರೆ ನಿಮ್ಮ ಫ್ರೆಂಡ್ಸ್, ಬೇರೆ ಪೇರೆಂಟ್ಸ್ ಇದನ್ನು ಕೂಡ ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.